ಎಸ್ ಸರ್. ಲ್ಯಾಂಡಿಂಗ್ ಮಾಡೋಕೆ ರೆಡಿನಾ? ಎವರ್ ರೆಡಿ ಸರ್. ಧನ್ಯವಾದ ಶೀತಲ್. ಪ್ಯಾಸೆಂಜರ್ಗೆಲ್ಲ ಅನೌನ್ಸ್ ಮಾಡ್ಬಿಡು, ನಾವೀಗ ಕೆಳಗಡೆ ಲ್ಯಾಂಡ್ ಆಗ್ತಿದೀವಿ. ಅವ್ರವ್ರ ಸೀಟ್ ಬೆಲ್ಟ್ ನ ಟೈ ಮಾಡ್ಕೊಳ್ಳಕ್ಕೆ ಹೇಳ್ಬಿಡು. ಓಕೆ ಸರ್. ಕಾಫಿ, ಸಮೋಸ, ಇಲ್ಕೊಡು ಇಲ್ಕೊಡು ಇಲ್ಕೊಡು. ಉರಿತಾ ಇದೆ, ಉರಿ 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 ಉರಿ. ಕಾಫಿ ಬಿದ್ದೋಯ್ತು, ಉರಿತಾ ಇದೆ. ಅಯ್ಯೋ, ಓ ಭೂಕಂಪ ಆಗ್ತಿದೆ. ಯಾರು ಗಂಡಸರಿದ್ರೆ ಬಂದು ಕಾಪಾಡಿ. ಇಲ್ಲ ಗೆಳೆಯ, ಭೂಕಂಪ ಏನಾಗಿಲ್ಲ. ಆದ್ರೆ ನಾನ್ ಇವತ್ ಕಂಡು ಕನಸು ಮಾಡ್ತೋ ನನ್ನ ದಿಲ್ ಖುಷು. ಕನಸಲ್ಲಿ ನಾವಿಬ್ರು ಪೈಲಟ್ ಆಗಿದ್ವಿ. ನಿಜವಾಗ್ಲು ನಾವು ಪೈಲಟ್ ಆಗಿದ್ರೆ ಹೇಗಿರ್ತಿತ್ತು ಅಲ್ವಾ? ಹೀಗ್ ಮಾಡಿದ್ರೆ ಹೇಗೆ? ನಾನು ಇಷ್ಟು ವರ್ಷದ ಅನುಭವ ಹೇಳುತ್ತೆ, ನಾ ಖಂಡಿತ ನಿಮ್ಗೆ ಒಳ್ಳೆ ತರಬೇತಿ ನೀಡಬಲ್ಲೆ ಅಂತ. ಆದ್ರೆ ಅದಕ್ಕೆ ಮೊದಲು ನನಗೆ ಬಿಸಿ ಬಿಸಿ ಕಾಫಿ ಬೇಕು, ತಿಳಿತಾ? ಜಿಲೇಬಿ ಮತ್ತೆ ಸಮೋಸನೂ ಬೇಕು. ಆಯ್ತು, ನೀ ಏನ್ ಹೇಳ್ತೀವ ನಾವು ಹಾಗೆ ಮಾಡ್ತೀವಿ. ಆದ್ರೆ ಈಗ ನಮಗ್ ನೀನ್ ಬೇಗ ಹೇಳು, ನಾವಿಬ್ರು ಹ್ಯಾಕ್ ಪೈಲಟ್ ಆಗ್ತೀವಿ ಅಂತ. ಡಾಕ್ಟರ್ ಹೊಸಮನೆ ಒಂದು ಹೊಸ ಏರೋಪ್ಲೇನ್ ನ ರೆಡಿ ಮಾಡ್ತಾ ಇದ್ದಾರೆ. ನೀವು ಆ ಪ್ಲೇನ್ ನಲ್ಲಿ ಪೈಲಟ್ ಟ್ರೈನ್ ನ ಶುರು ಮಾಡ್ಕೋಬಹುದು. ಏನ್ ಸಖತ್ ಐಡಿಯಾ, ಏನ್ ತಲೆ ನಿಂದು. ಥ್ಯಾಂಕ್ ಯು ಥ್ಯಾಂಕ್ ಯು. ಅರೆ ನನಗೆ ಟೀ ಮತ್ತೆ ಸಮೋಸ ಕೊಡ್ಲೇ ಇಲ್ಲ. ಬದಲು ಬಾ ಬಾ. ನನ್ನ 25 ವರ್ಷದ ಅನುಭವದಲ್ಲಿ ಇಂಥ ಜಿಪುಣ್ ಬುಡ್ಡೆ ತವನ ನಾನು ನೋಡ್ಲೇ ಇಲ್ಲ. ಏನಿದೆ ಸಂಬಳಿಂಗ? ಆ ಲಕ್ಷಣಗಳು ಕಾಣ್ತಿಲ್ವೇ? ಅಯ್ಯೋ, ಹಲೋ, ಇದು ಯಾವ ತರ ಪ್ಲೇನ್ ಸ್ವಾಮಿ? ಇದು ಮುನ್ಸ್ವಾಮಿ ಏರ್ಲೈನ್ಸ್ ನ ಮೊದಲನೇ ಪ್ಲೇನು. ಡಾಕ್ಟ್ರೆ, ನೀವು ನಮ್ ಪ್ಲೇನ್ ನ ಬಳಸಿ ನಮ್ಗೆ ಪೈಲಟ್ ಟ್ರೈನಿಂಗ್ ಕೊಡ್ತೀರೋ? ನೋಡ್ರಿ, ಆ ಮೋಟೋ ಪತ್ಲು, ನೀವು ಪೈಲಟ್ ಆಗೋಕ್ ಮುಂಚೆ ಪ್ಲೇನ್ ಬಗ್ಗೆ ವಿಷಯ ತಿಳ್ಕೋಬೇಕು. ಈ ಪ್ಲೇನ್ ನ ತೂಕ ಇದೆಯಲ್ಲ, ಇದು 500 kg, ಉದ್ದ ಬಂದು 3 ಅಡಿ. ಆ ಕಡೆಯಿಂದ ಈ ಕಡೆ ಇದ್ರಲ್ಲಿ 2 ಕೀನ್ ಇದೆ. ಇದನ್ನ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ಕೀನ್ ಹಾಕ್ಲೇಬೇಕು. ಆಮೇಲೆ ಪಕ್ಕದಲ್ಲಿರೋ ಒಂದು ಬಟನ್ ನ ಈಗ ತಿರುಗಿಸಿದ್ರೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಬರ್ತಿದ್ಯಪ್ಪ ಸೌಂಡು? ಏನ್ ಮಾಡ್ತಿದ್ದೀರ? ಅಯ್ಯೋ, ನನ್ ಪ್ಲೇನು, ನನ್ ಪ್ಲೇನು. ರಿವರ್ಸ್ ಗೇರ್ ಯಾಕೋ ಹಾಕುದ್ರಿ? ಅವಾಗ ಅವಾಗ ಗೇರ್ ಹಿಂಗೆ ಚೇಂಜ್ ಮಾಡ್ತಿರೋ. ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ ನಮ್ಗೆ. ಹಿಂದೆ ಎಳಿಬಾರ್ದಿತ್ತು ಕಣೋ, ಅದನ್ನ ಹಿಂದೆ ಎಳಿಬಾರ್ದಿತ್ತು. ಅದನ್ನ ಹಿಂದೆ ಹೇಳಿದ್ರೆ ಪ್ಲೇನ್ ಮೇಲ್ಗಡೆ ಹಾರೋಗುತ್ತೆ. ಹಾರ್ತಾ ಇದೀವಿ ಮೇಲೆ ಕೆಳಗಡೆ ಬಾರ. ನೀವಿಬ್ರು ಹುಷಾರಾಗಿದ್ದೀರೇನೋ? ಹೌದೌದು, ಇಲ್ಲಿವರೆಗೂ ಏನಾಗಿಲ್ಲ ಡಾಕ್ಟ್ರೆ, ತುಂಬಾ ಮಜವಾಗಿದೆ. ನಿಮ್ ಮುಂದೆ ಒಂದು ಸ್ಟೇರಿಂಗ್ ಇದೆಯಲ್ಲ ಕಂದ, ಅದನ್ನ ಎಡಗಡೆ ಬಲಗಡೆ ತಿರುಗಿಸಿದ್ರೆ ಆ ಕಡೆ ಈ ಕಡೆ ಆಡುತ್ತೆ, ಮೇಲೆ ಕೆಳಗೂ ಆಡಿಸ್ಬೋದು. ಪೇಷಂಟ್ಗಳ ನೀವಿಬ್ರು ಶಿವನ್ ಪಾದ ಸೇರ. ಖಂಡಿತ ಇದು ಲೆಫ್ಟ್, ಈಗ ರೈಟ್, ಇದು ಲೆಫ್ಟ್, ಈಗ ರೈಟ್, ಇದು ಕೆಳಗೆ. ಹಲೋ, ಇನ್ನು ಸ್ವಲ್ಪ ಹೊತ್ತಿಗೆ ಇವ್ರ ಮೇಲಕ್ಕೆ ಬರ್ತಾರೆ. ಕ್ಲೀನಾಗಿ ರಿಸೀವ್ ಮಾಡಿಪ್ಪ. ಓಕೆ? ಏ ಮಾಡ್ಲಿ ಸ್ವಾಮಿ, ಈ ಪ್ಲೇನ್ ನೀಟಾಗಿ ಲ್ಯಾಂಡ್ ಮಾಡೋ ಐಡಿಯಾ ಕೊಡು. ಅದನ್ನು ಗೊತ್ತಿದ್ರೆ ನಾನ್ ಮೇಲ್ಗಡೆ ಹಾರಾಡ್ತಾ ಇರ್ಲಿಲ್ವಾ? ನಿಮ್ಮ ಮನೆ ಬರೋ ಅನುಭವಿಸಿ ಹೆಂಗಾರು ಲ್ಯಾಂಡ್ ಆಗಿ. ಸಾಧ್ಯವಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ. ಸೀಟ್ ಬೆಲ್ಟ್ ಹತ್ರ ಇದ್ರೆ ತಾನೇ ನಾವು ಬೆಲ್ಟ್ ಹಾಕೊಳ್ಳೋಕೆ ಸಾಧ್ಯ. ಮೊದ್ಲು ಕೆಳಗಿಳಿಸಮ್ಮ ಸ್ವಾಮಿ, ನಾನ್ ಟ್ರಕ್ ಡ್ರೈವರ್ ಆಗ್ತೀನಿ, ಆಟೋ ಡ್ರೈವರ್ ಆಗ್ತೀನಿ. ಆದ್ರೆ ಪ್ಲೇನ್ ಪೈಲಟ್ ಮಾತ್ರ ಆಗಲ್ಲ. ದಯವಿಟ್ಟು ನನ್ನ ಇಳಿಸ್ಬಿಡು. ಆಯ್ತಾಯ್ತು, ಗಮನ ಇಟ್ಕೊಳ್ಳು. ನಿಮ್ ಮುಂದೆ ಒಂದು ಕೆಂಪು ಬಟನ್ ಇದೆ. ಇಲ್ಲಿಂದ ಪ್ರೆಸ್ ಮಾಡ್ದೆ, ಬಟನ್ ಪ್ರೆಸ್ ಮಾಡ್ದೆ, ನಾ ರೆಡ್ ಬಟನ್ ಪ್ರೆಸ್ ಮಾಡ್ಬಿಟ್ಟೆ. ಏನು ಪ್ರೆಸ್ ಮಾಡ್ಬಿಟ್ಟ? ನಾವು ಬಟನ್ ಪ್ರೆಸ್ ಮಾಡ್ದು ಮುಂದೆ ಏನ್ ಮಾಡ್ಬೇಕು ಮಗಳ?
ಹಾಗಾದ್ರೆ ನೀವು ಕೈ ಮುಗಿದು ನಾನು ಹೇಳ್ಕೊಟ್ಟ ಕೇಳಿ. ಹೇ ಭಗವಂತ, ಏ ಭಗವಂತ, ಬುದ್ಧಿ ಇಲ್ಲದೆ ಬುಡಕ್ಕೆ ಬಾಂಬ್ ಇಟ್ಕೊಂಡ್ಬಿಟ್ಟಿದೀವಿ, ಬೇಗ ಕರ್ಕೋ ತಂದೆ. ಏ ಭಗವಂತ, ಬುದ್ಧಿಯಿಂದ ಬುಡಕ್ಕೆ ಬಾಂಬ್ ಇಟ್ಕೊಂಡಿದೀವಿ, ನಮ್ಮನ್ನ ಬೇಗ ಕರ್ಕೋ ತಂದೆ. ಇದೇನ್ ಡಾಕ್ಟರ್ ಹಿಂಗ್ ಹೇಳ್ಕೊಡ್ತಿದ್ದೀರಾ? ನೀವು ಬಟನ್ ಪ್ರೆಸ್ ಮಾಡಿದ್ರಲ್ಲಪ್ಪ, ಈಗ ಪ್ಲೇನ್ ಇಂದ ಕಾರಾಗಿ ಕನ್ವರ್ಟ್ ಆಗುತ್ತೆ ಗೊತ್ತಾ? ಕಾರು ಎಂದು ಗಾಳಿಯಲ್ಲಿ ತೇಲಾಡದು. ಇಲ್ಲ ಇಲ್ಲ ಡಾಕ್ಟರ್, ನಮ್ಮನ್ನ ಕಾಪಾಡಿ. ಆಯ್ತಾಯ್ತು, ಗಾಬರಿ ಆಗ್ಬೇಡಿ. ನಿಮ್ ಮುಂದೆ ಒಂದು ನೀಲಿ ಬಟನ್ ಇದೆ ಅಲ್ವಾ? ಹೌದು, ನೀಲಿ ಬಟನ್ ಇದೆ, ಆದ್ರೆ ನಾನದು ಟಚ್ ಮಾಡಲ್ಲ. ನಿಜವಾಗ್ಲೂ ಗೊತ್ತಲ್ವಾ? ಇಲ್ಲ, ಖಂಡಿತ ಇಲ್ಲ. ನಾ ಮಾಡಿದ ತಪ್ಪನ ಮತ್ತೆ ಮಾಡಕ್ ಇಷ್ಟಪಡಲ್ಲ. ಹಾಗಾದ್ರೆ ಇಬ್ರು ನನ್ನ ಜೊತೆ ಹೇಳಿ, ಹೇ ಭಗವಂತ, ನಾವು ಮಾಡಿದ ಪಾಪಗಳನ್ನ ಕ್ಷಮಿಸು ತಂದೆ. ಏ ಭಗವಂತ, ನಾವು ಮಾಡಿದ ಪಾಪ. ಡಾಕ್ಟ್ರೆ, ಮತ್ತೆ ಅದನ್ನೇ ಹೇಳ್ಕೊಡ್ತಾ ಇದ್ದೀರಲ್ಲ. ಯಾಕೆಂದ್ರೆ ನೀವು ನೀಲಿ ಬಟನ್ ಒತ್ತಿದ್ರೆ ಕಾರು ಮತ್ತೆ ಪ್ಲೇನ್ ಆಗುತ್ತೆ, ನೀವು ಹಾರಾಡ್ಬಹುದು. ಆದ್ರೆ ನೀವು ಒತ್ತಲ್ಲ ಅಂತೀರಲ್ಲ, ನಾನೇನು ಮಾಡ್ಲಿ? ನೀಲಿ ಬಟನ್ ಒತ್ಬಿಟ್ಟೆ ನಾನು. ಅಯ್ಯಯ್ಯೋ, ನೀನ್ ಇವ್ರಿಬ್ಬರಿಗೂ ಪೈಲಟ್ ಟ್ರೈನಿಂಗ್ ಕಲ್ಸ್ಕೊಟ್ಬಿಟ್ಯಾ? ಅಯ್ಯೋ, ನಿನ್ ಮಖ ಮುಚ್ಚಲೆ, ಅವ್ರು ಪ್ಲೇನ್ ಹಾರಿಸ್ತಾ ಇಲ್ಲ, ಬೀಳಿಸ್ತಾ ಇದ್ದಾರೆ. ಓಡು, ಜೀವನ ಆಸಕ್ತರು, ಓಡು ಓಡು ಓಡು. ನೀವು ಕೆಳಗ್ ಬನ್ನಿ, ನಿಮ್ಮಿಂದ ಚಾಯ್ ಮತ್ತೆ ಸಮೋಸ ತಗೊಳ್ದೆ ಬಿಡೋದಿಲ್ಲ. ದೇವ್ರದಿಂದ ಹೆಣ್ಣಾದ್ರೂ ಸಿಕ್ತಲ್ಲ, ಹೊಟ್ಟೆಲಿ ಇಲಿ ಓಡಾಡೋ ತರ ಇತ್ತು. ಅಯ್ಯೋ, ನನ್ ಜೀವ ಹೋಗ್ತಾ ಇದೆ, ಇಲ್ಲಿ ನೀನ್ ತಿನ್ನೋದ್ರ ಬಗ್ಗೆ ಮಾತಾಡ್ತೀರ ಗುಬೆ. ನನ್ನ ಹಣ್ಣು ಬಿತ್ತು ಬಿತ್ತು, ನನ್ನ ಕೈ ಸಿಕ್ತು. ಹಣ್ಣು ಮೇಲೆ ಬರ್ದಿರುತ್ತೆ, ಅದನ್ನ ತಿನ್ನೋರ ಹೆಸರು ಬೇಡ. ಅಲ್ಲ, ನೀನೇನ್ ಅನ್ಕೊಂಡೆ ನನ್ನ ಹಣ್ಣು ತಗೊಂಡು ನೀನ್ ಓಡಕ್ ಬಿಟ್ಬಿಡ್ತೀನ? ಏನಪ್ಪ ಮಾಡೋದು, ಒಗ್ಯಾಕಂತವನಲ್ಲ ಐಡಿಯಾ. ಕಾಪಾಡು ಪತ್ಲು, ಕಾಪಾಡು. ಈ ಕೆಂಪು ಸಿಗ್ನಲ್ ಯಾಕೆ ಬರ್ತಾ ಇದೆ? ಅಯ್ಯಯ್ಯೋ, ಪೆಟ್ರೋಲ್ ಮುಗಿದೋಯ್ತು ಅಂತ ಅನ್ನಿಸ್ತಾ ಇದೆ. ಹೆಂಗಾರು ಮಾಡಿ, ಏನಾದ್ರು ಮಾಡಿ ಇದನ್ನ ಕೆಳಗಿಳಿಸು, ಹುಷಾರಾಗಿ ಇಳಿಸು, ಏನಾದ್ರು ಒಂದು ಐಡಿಯಾ ಮಾಡು. ಅಯ್ಯೋ, ಖಾಲಿ ಹೋಟೆಲ್ ನನ್ನ ತಲೆ ಕೆಲಸ ಮಾಡೋದಿಲ್ಲ. ಒಂದೇ ಒಂದು ಮಾವಿನ ಹಣ್ಣು ಸಿಕ್ಕಿತ್ತು, ಅದು ಕೈ ಬಿಟ್ಟೋಯ್ತು. ಅಯ್ಯಯ್ಯೋ, ಏನಪ್ಪ ಮಾಡ್ಲಿ ನಾನು? ಇವನ್ ಜೊತೆ ಬಂದಾಗ್ಲೆಲ್ಲ ಏನಾದ್ರು ಒಂದು ಎಡವಟ್ಟಾಗತ್ತಲ್ಲ. ಪತ್ಲು, ನಮ್ಮ ಪ್ಲೇನ್ ಕೆಳಗಡೆ ಇಳಿದೇ ಬಿಡ್ತು. ಭಗವಂತ, ಮೂರನೇ ಕಣ್ಣಲ್ಲಿ ನನ್ನ ನೋಡ್ಬಿಟ್ಟೇನಪ್ಪ. ಅಯ್ಯೋ ಇಲ್ಲ, ನಾವು ಇನ್ನೊಂದು ಪ್ಲೇನ್ ಮೇಲೆ ಲ್ಯಾಂಡ್ ಆಗ್ಬಿಟ್ಟಿದ್ದೀವಿ. ಕಾಪಾಡು. ಇದನ್ನೇನು ಪಾರ್ಕಿಂಗ್ ಜಾಗ ಅನ್ಕೊಂಡ್ರ? ಮಾಡ್ತೀನಿ ರೀ. ಅಯ್ಯಯ್ಯೋ, ಹಂಗೆಲ್ಲ ಮಾಡ್ಬೇಡ, ಬೇಕಾದ್ರೆ ಪಾರ್ಕಿಂಗಿಗೆ ಎಕ್ಸ್ಟ್ರಾ ಕಾಸು ತಗೋ ನೀನು. ಕಾಪಾಡೆ 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 ಕಾಪಾಡೆ. ಬಚಾವಾಗ್ಬಿಟ್ವಿ ಗೆಳೆಯ. ನೋಡು, ಜಕಡ ಬಚಾವಾಗ್ಬಿಟ್ರಿ ಕಣ. ಕಾಪಾಡೆ ಬ್ರದರ್, ಯಾರಾದ್ರೂ ಇದ್ದೀರಾ? ಕಾಪಾಡೆ ಕಾಪಾಡೆ, ನಮ್ಮನ್ನು ಕಾಪಾಡೆ. ಇದಕ್ಕೆ ಹೇಳದ್ ನೋಡು, ಕಲ್ಕತ್ತಾಗ ಹೋದ್ರು ಕಮಲಿ ಕಾಟ ತಪ್ಪಲಿಲ್ಲ ಅಂತ. ಆದ್ರೆ ಬಚಾವಾದ್ವಿ.